ಸರ್ ನಿಮಗೆ ಇದು ತುಂಬ ಕಡಿಮೆ ರೇಟಲ್ಲಿ ಕೊಡ್ತೀವಿ ಗಾಡಿ. ಇದ್ರ ಬೆಲೆ ನಾವು ಕೋಟ್ ಮಾಡ್ತಾ ಇರೋದು ಬರೀ ಕೇವಲ 1,15,000. ಸಡನ್ ವೆಹಿಕಲ್ 1,15,000ಕ್ಕೆ ಒಂದು ಸಡನ್ ವೆಹಿಕಲ್ ವಿತ್ ನೆಗೋಷಿಯಬಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. GLX AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪೆಟ್ರೋಲ್ ವೇರಿಯಂಟು ಸರ್. ಬೆಲೆ ಬಂದು 2,10,000 ಕೋಟ್ ಮಾಡ್ತಾ ಇದ್ದೀವಿ. ವಿತ್ 1 ಇಯರ್ ಇನ್ಸೂರೆನ್ಸ್ ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ ಸರ್. ಹಾಗೆ ಹೀಗೆ ಬೇಡ ಸರ್, ವಿತೌಟ್ ಬಾರ್ಗಿನ್ನು ನಿಮ್ಮ ಚಾನಲ್ ಕಡೆಯಿಂದ ಬಂದು ಸರ್ ಈ ಚಾನಲ್ ಕಡೆಯಿಂದ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ, ನಮ್ಮದು ಲೈಕ್ ಆ್ಯಂಡ್ ಶೇರ್ ಕೊಟ್ಟಿದ್ದೀವಿ ಈ ಚಾನಲ್ ನಾವು. ಸೊ ಈ ಚಾನಲ್ ಕಡೆಯಿಂದ ಬಂದು ಈ ಗಾಡಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 1,90,000ಕ್ಕೆ ವಿತ್ ಇನ್ಸೂರೆನ್ಸ್ 1 ಇಯರ್ ಕೊಡ್ತೀನಿ ಸರ್. ಈ ಗಾಡಿ 1,90,000ಕ್ಕೆ ವಿತ್ 2008 ಮಾಡಲ್ ಸ್ಯಾಂಟ್ರೋ. ನಮ್ಮ ಚಾನಲ್ ವ್ಯೂವರ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರೋರಿಗೆ ಈ ಥರ ಆಫರ್ ಇರುತ್ತೆ ಖಂಡಿತ. ಕ್ಯಾಶ್ ಟೈಮ್ ಕೂಡ ಅವೈಲೇಬಲ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. 2004 ಮಾಡಲು VXI ವೇರಿಯಂಟು ಝೆನ್ನು ಸರ್. ಇದ್ರ ಬೆಲೆ ಬಂದು 1,40,000 ಕೊಟ್ಟು ಮಾಡ್ತಾ ಇದ್ದೀನಿ. ಹೌದು, ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಟೈರ್ ನೋಡ್ಬೋದು ನೀವು, 90% ಟೈರ್ ಇದೆ ವಿತ್ ಅಲಾಯ್ ವಿಲ್ಸು. ಗಾಡಿ ತುಂಬ ಡಿಲೈಟ್ ಪ್ಲಸ್ ಸರ್ ಇದು. ಸರ್ ಇದ್ರ ಬೆಲೆ ಬಂದ್ಬಿಟ್ಟು 2,60,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. 2,60,000 2012 ಮಾಡಲು ಸಿಂಗಲ್ ಓನರ್ ಇಯಾನ್ ಡಿಲೈಟ್ ಪ್ಲಸ್. 35,000 ಶೋರೂಮ್ ಮೇಂಟೆನೆನ್ಸ್ ಸರ್. ಗಾಡಿ ತುಂಬ ಕಂಡೀಷನಲ್ಲಿದೆ, ಯಾಕಂದರೆ ತುಂಬ ಕ್ರೇಜ್ ಇದೆ ಸರ್ ಈಗ ಎರ್ಟಿಗಾಗೆ ಭಾಳ. ಯಾಕಂದರೆ ಡೀಸೆಲ್ ಸ್ಟಾಪ್ ಆಗಿರೋದು ತುಂಬ ಜನ ಕೇಳ್ತಾ ಇದ್ದಾರೆ ಸರ್. ಇದ್ರ ಬೆಲೆ ಬಂದ್ಬಿಟ್ಟು 6,80,000 ಕೊಟ್ಟು ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್ ಪ್ರೈಸಲ್ಲಿ ವಿತ್ 1 ಇಯರ್ ಇನ್ಸೂರೆನ್ಸ್ ಕೊಡ್ತೀವಿ. ಖಂಡಿತ ಖಂಡಿತ ಸರ್. ಕಿಲೋಮೀಟರ್ ಬಂದಿದ್ದು 92,000 ಓಡಿದೆ ಸರ್. 92,000 ಓಡಿದೆ ಸರ್. 2,45,000 ನಿಮ್ಮ ವ್ಯೂವರ್ಸ್ ಬಂದರೂ 2,20,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. 4 ಪವರ್ ವಿಂಡೋಸ್ ಬರುತ್ತೆ, ಸೆನ್ಸರ್ ವೆಹಿಕಲ್ ಸರ್ ಇದು. ಸರ್ ಇದ್ರ ಬೆಲೆ ಬಂದು 1,40,000 ಕೊಟ್ಟು ಮಾಡ್ತಾ ಇದ್ದೀವಿ. 1,40,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. 5 ಮಾಡಲು LXI ವೇರಿಯಂಟು ಪೆಟ್ರೋಲು ಸರ್. ಇದ್ರ ಬೆಲೆ ಒಂದು 1,50,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. VXI ಸರ್. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇದೆ ಸರ್. 2009 ಮಾಡಲು ಸೆಕೆಂಡ್ ಓನರು VXI ಪೆಟ್ರೋಲ್ ವೇರಿಯಂಟು ಸರ್. ಇದ್ರ ಬೆಲೆ ಒಂದು 3,25,000 ಕೊಟ್ಟು ಮಾಡ್ತಾ ಇದ್ದೀವಿ. 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಕಿಲೋಮೀಟ್ರ್ ಬಂದು 70,000 ಕಿಲೋಮೀಟ್ರ್ ರನ್ ಆಗಿದೆ ಸರ್. ಇದ್ರ ಬೆಲೆ ಒಂದು 3,95,000 ಕೊಟ್ಟು ಮಾಡ್ತಾ ಇದ್ದೀವಿ. 3,95,000 ಸ್ಲೈಟ್ ನೆಗೋಷಿಯಬಲ್ ಗಾಡಿ ಕೊಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಶೋರೂಮ್ ಸರ್ವಿಸು. ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿದವರು 100% ಈ ಗಾಡಿ ಬಿಡೋದಿಲ್ಲ. ಆ ರೇಂಜಲ್ಲಿದೆ ಗಾಡಿ. ಇನ್ಸೂರೆನ್ಸು 1 ಇಯರ್ ಫ್ರೆಶ್ ಆಗಿ ಬರುತ್ತೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. 2011 VXI ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರ್ ಗಾಡಿ. ಹೌದು ಸರ್. 3,60,000 ಕೊಟ್ಟು ಮಾಡ್ತಾ ಇದ್ದೀನಿ. ವಿತ್ ಇನ್ಸೂರೆನ್ಸಲ್ಲಿ ಸ್ಲೈಟ್ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಸೊ ಟೈರ್ಸ್ ಎಲ್ಲ ಕಂಡೀಷನಲ್ಲಿದೆ. ಇನ್ಸೂರೆನ್ಸು ರನ್ನಿಂಗ್ ಇದೆ ಸರ್. ಇದು ಬೆಲೆ ಬಂದ್ಬಿಟ್ಟು 2,60,000ಕ್ಕೆ 2012 ಮಾಡಲು ಡೀಸೆಲ್ ಗಾಡಿ. 2,60,000 2012 ಮಾಡಲು ಡೀಸೆಲ್ ಗಾಡಿ. ಸ್ವಲ್ಪ ನೆಗೋಷಿಯಬಲಲ್ಲಿ ಕೂಡ ಕೊಡೋಣ ಆಗಿರೋದು ಸರ್. ಮಾರ್ಕೆಟಲ್ಲಿ ಇವತ್ತು 2,80,000 ಹೋಗ್ತದೆ ಗಾಡಿ. ಇದು 2,80,000 ನಾವು ಕೊಟ್ಟು ಮಾಡ್ತಾ ಇರೋದು 2,50,000 ಸಡನ್ ವೆಹಿಕಲ್ಲು 2012 ಮಾಡಲು. 2012 ಸಿಂಗಲ್ ಓನರ್ ಸೆಡಾನ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೇರಿಯಂಟು ಸೆಕೆಂಡ್ ಓನರ್ ಸರ್. ಹೌದು ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಬೆಲೆ ಬಂದ್ಬಿಟ್ಟು 4,90,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ನನ್ನ ಹೆಸರು ರಾಮ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬಂದುಬಿಟ್ಟು ನಾವು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನಾವು 3ನೇ ಸಲ ಬಂದು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಿದ್ರು ಸರ್ ಮತ್ತೆ ಆ ಶೋರೂಮ್ಗೆ ಹೋಗಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಬಂದಿದ್ದು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಹತ್ತಿರ ಒಂದು 25ಕ್ಕೂ ಹೆಚ್ಚು ಕಾಸ್ಟ್ ಇವ್ರ ಹತ್ರ ಸ್ಟಾಕ್ ಇದೆ ಇವಾಗ ಬಂದುಬಿಟ್ಟು. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನು ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಡು ಬಂದುಬಿಡ್ಬೋದು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಾರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಹತ್ರ ಆಲ್ರೆಡಿ ವಿಕಾಸ್ ಸರ್ ರೆಡಿ ಆಗಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋಣ ಬನ್ನಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಲೇಟ್ ಆಗದೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದುಬಿಟ್ಟು ಮಾರುತಿ ಸುಜುಕಿ ಝೆನ್ನು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ನೋಡಿ, ಇದು ಮಾರುತಿ ಸುಜುಕಿ ಝೆನ್ನು VXI ಸರ್. ಇದು ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ವಿತ್ ಪವರ್ ವಿಂಡೋ ಬರ್ತದೆ, ವಿತ್ ಬ್ಯಾಕ್ ಫೈಫರು. ಮತ್ತು ನೀವು ಗಮನಿಸ್ಬೋದು ಬೇಕಾದ್ರೆ ಇಲ್ಲಿ ನಿಮಗೆ ಅಲಾ ವೀಲ್ಸ್ ಬರ್ತದೆ. ಅಲಾ ವೀಲ್ಸ್ ನಿಮ್ಗೆ ಶೋರೂಮಿಂದ ಕೊಡೋಲ್ಲ. ಸೊ ಅವರು ಕಸ್ಟಮರು ಹಾಕ್ಸ್ಕೊಂಡಿದ್ದಾರೆ ವಿತ್ 5 ಅಲಾ ವೀಲ್ಸ್. ನಿಮಗೆ ಸ್ಟೆಪ್ನಿ ಕೂಡ ಅಲಾ ವೀಲ್ಸ್ ಇದೆ. ಗಾಡಿ ತುಂಬ ಗುಡ್ ಕಂಡೀಷನಲ್ಲಿದೆ. 2004 ಮಾಡಲು VXI ವೇರಿಯಂಟು ಝೆನ್ನು ಸರ್. ಇದ್ರ ಬೆಲೆ ಬಂದು 1,40,000 ಕೊಟ್ಟು ಮಾಡ್ತಾ ಇದ್ದೀನಿ. ಹೌದು, ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಟೈರ್ ನೋಡ್ಬೋದು ನೀವು, 90% ಟೈರ್ ಇದೆ ವಿತ್ ಅಲಾಯ್ ವೀಲ್ಸು.
ಗಾಡಿ ತುಂಬ ಚೆನ್ನಾಗಿದೆ ಓನರ್ಶಿಪ್ ಸರ್. ಸರ್. ಓನರ್ಶಿಪ್ 3ನೇ ಓನರ್ ಆಗಿದೆ. ಓಕೆ ಸೊ ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ ಓಕೆ. ಸರ್. 1,40,000 ಕೊಟ್ಟು ಮಾಡ್ತಾ ಇದ್ದೀನಿ. 1,40,000 ನಿಮ್ಮ ಚಾನಲ್ ವ್ಯೂವರ್ಸ್ ಏನಾರು ಬಂತು ಅಂತ ಹೇಳಿದ್ರೆ ಸ್ವಲ್ಪ ನೆಗೋಷಿಯಬಲ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಹುಂಡೈ ಯಾನು ಸರ್ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಇದೊಂದು ಹುಂಡೈ ಇಯಾನ್ ಡಿಲೈಟ್ ಪ್ಲಸ್ ಸರ್. ಇದು ಓಕೆ. ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗ್ ಪ್ಲಸ್ ಪವರ್ ವಿಂಡೋ ಇದೆ. ಪವರ್ ವಿಂಡೋ ಸರ್ ಶೋರೂಮಿಂದ ಬರಲ್ಲ, ಕಸ್ಟಮರು ಒಂದು ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದ್ರ ಬಂದು ನಿಮ್ಮ ಫೀಚರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗಾಡೀಲಿ. ಸೊ ನಿಮಗೆ ನೋಡಿರ್ಬೋದು ಮೈಲೇಜ್ ಪರ್ಪಸ್ಸು ಸಣ್ಣ ವೆಹಿಕಲ್ಸ್ ಓಡೋಂಥವ್ರಿಗೆ ಗಾಡಿ ತುಂಬ ಚೆನ್ನಾಗಿದೆ ಸರ್. ಈ ಕಿಲೋಮೀಟ್ರ್ ಬಂದು ಬರೀ 35,000 ಕಿಲೋಮೀಟ್ರ್ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೆನೆನ್ಸು ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶಾಗಿ ಕಟ್ಕೊಡ್ತೀವಿ ನೋಡಿ. ಪವರ್ ವಿಂಡೋಸ್ ಆಲ್ಟ್ರ್ ಮಾಡಿದ್ದಾರೆ. ಡಿಲೈಟ್ ಪ್ಲಸ್ ಸರ್ ಇದು ಸರ್. ಇದ್ರ ಬೆಲೆ ಬಂದ್ಬಿಟ್ಟು 2,60,000 ಕೊಟ್ಟು ಮಾಡ್ತಾಯಿದ್ದೀನಿ ಸರ್. 2,60,000 2012 ಮಾಡಲು ಸಿಂಗಲ್ ಓನರ್ ಇಯಾನ್ ಡಿಲೈಟ್ ಪ್ಲಸ್. 35,000 ಶೋರೂಮ್ ಮೇಂಟೆನೆನ್ಸ್ ಸರ್. ಮೇಂಟೆನೆನ್ಸ್ ಎಲ್ಲ ಎಷ್ಟು ಬರ್ಬೋದು ಇದು ಸರ್? ಮೇಂಟೆನೆನ್ಸ್ ತುಂಬ ಕಮ್ಮಿ ಸರ್, ಯಾಕಂದರೆ ಇದು ವಿತಿನ್ 1000 cc. ಸೊ ನಿಮಗೆ CC ಬಂದು 1000 ಕ್ರಾಸ್ ಆಗಲ್ಲ, ವಿತಿನ್ 1000 cc ಒಳಗಡೆ ಇದೆ. ನಿಮಗೆ ಮೇಂಟೆನೆನ್ಸ್ ತುಂಬ ಕಮ್ಮಿ ಬರುತ್ತೆ ಇದು. ಏನೊಂದು 4 ಅಷ್ಟೇ ಸರ್, ಅಷ್ಟೇ. ನಿಮ್ಗೆ ನಾನೊಂದು 3,000-4,000 ಒಳಗಡೆ ಮೇಂಟೆನೆನ್ಸ್ ಬರುತ್ತೆ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ಎಲ್ಲ ನಿಮಗೆ ಲೋಕಲಲ್ಲಿ ಒಂದು 16-17 ಬರ್ಬೋದು ಸರ್. ಹೈವೇಲಂತೂ ಒಂದು 20 ಎಕ್ಸ್ಪೆಕ್ಟೇಷನ್ ಇರ್ಬೋದು. ಓಕೆ ಸರ್, ಥ್ಯಾಂಕ್ ಯಾಕಂದರೆ ಮೇ ಬಿ ಟ್ರಾಫಿಕ್ ಹೆಂಗಿರುತ್ತೆ ಅದ್ರ ಮೇಲೆ, ಸ್ಪೀಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿ ಮೈಲೇಜ್ ಬರುತ್ತೆ ಸರ್. ಸರ್ ಇನ್ನೊಂದ್ಸಲ ನಿಮ್ಮದು ಶೋರೂಮ್ದು ಲೊಕೇಶನ್ ಹೇಳ್ಬಿಡಿ, ಅಡ್ರೆಸ್. ಸರ್ ನಮ್ಮದು ಶೋರೂಮ್ ಹೆಸರು ಬಂದ್ಬಿಟ್ಟು ಸರ್ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಈಶ್ವರ ಕಾರ್ಸ್ ಅಂತ. ನಮ್ಮದು ಮಾಗಡಿ ಮುಖ್ಯ ರಸ್ತೆಯಲ್ಲಿ ಕಾಮಾಕ್ಷಿಪಾಳ್ಯದಿಂದ ಮುಂದೆ ಬಂದರೆ ಸುಮ್ಮನಹಳ್ಳಿಂದ ಒಂದು ಜಂಕ್ಷನ್ ಇದೆ ಸರ್. ಬಿಫೋರ್ ಜಂಕ್ಷನ್ನು ನಮ್ಮ ಎಡಗಡೆ ಒಂದು ಭಾರತ್ ಪೆಟ್ರೋಲ್ ಬಂಕ್ ಸಿಗುತ್ತೆ, ಅದ್ರ ಪಕ್ಕದಲ್ಲೇ ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ ಯೂಸರ್ ಕಾರ್ಸ್ ಅಂತ. ಸೊ ನಿಮಗೆ ಇನ್ನೂ ನಿಯರ್ ಬೇಕು ಅಂತ ಹೇಳಿದ್ರೆ ನಮ್ಮ ಎದುರುಗಡೆ ನಮ್ಮ ಎಕ್ಸಾಕ್ಟ್ಲಿ ಆಪೋಸಿಟು ನೋಡಿ, ನೀವು ಟ್ರೂ ವ್ಯಾಲ್ಯೂ ನೋಡ್ಬೋದು. ವರುಣ್ ಮೋಟರ್ಸ್ ಟ್ರೂ ವ್ಯಾಲ್ಯೂ ನೋಡ್ಬೋದು. ಎಕ್ಸಾಕ್ಟ್ಲಿ ಆಪೋಸಿಟ್. ಮತ್ತೆ ವರುಣ್ ಮೋಟರ್ಸ್ ಆಪೋಸಿಟ್ ಬರುತ್ತೆ, ಮಾರುತಿ ಸರ್ವಿಸ್ ಇದೆ ಇದು ಬಂದ್ಬಿಟ್ಟು. ಹೌದು, ಖಂಡಿತ ಅದು ಎಕ್ಸಾಕ್ಟ್ ಆಪೋಸಿಟ್ ಇದೆ. ಆ್ಯಂಡ್ ಇವಾಗ ಬಂದ್ಬಿಟ್ಟು ಒಂದು ಎರ್ಟಿಗಾ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟು ಮಾರುತಿ ಎರ್ಟಿಗಾ ZDI ಟಾಪ್ ಎಂಡ್ ಮಾಡಲ್ ಸರ್. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಸೊ ಕಂಪ್ನಿಯಿಂದಲೇ ಮ್ಯಾಗ್ ವೀಲ್ಸ್ ಬರುತ್ತೆ. ಮ್ಯಾಗ್ ವೀಲನ್ನು ಆಲ್ಟ್ರ್ ಮಾಡೋಂಗಿಲ್ಲ, ಕಂಪ್ನಿಯಿಂದಲೇ ಮ್ಯಾಗ್ ವೀಲ್ ಎಲ್ಲ ಇರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಕಟ್ಕೊಡ್ತೀವಿ. ಅಬ್ಸರ್ವ್ ಮಾಡೋದು ಟೈರೆಲ್ಲ ಒಂದು 40% ಟೈರ್ ಇದೆ. ಗಾಡಿ ತುಂಬ ಕಂಡೀಷನಲ್ಲಿದೆ, ಯಾಕಂದರೆ ತುಂಬ ಕ್ರೇಜ್ ಇದೆ ಸರ್ ಈಗ ಎರ್ಟಿಗಾಗೆ ಭಾಳ. ಯಾಕಂದರೆ ಡೀಸೆಲ್ ಸ್ಟಾಪ್ ಆಗಿರೋದು ತುಂಬ ಜನ ಕೇಳ್ತಾ ಇದ್ದಾರೆ ಸರ್. ಇದ್ರ ಬೆಲೆ ಬಂದ್ಬಿಟ್ಟು 6,80,000 ಕೊಟ್ಟು ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್ ಪ್ರೈಸಲ್ಲಿ ವಿತ್ 1 year ಇನ್ಸೂರೆನ್ಸ್ ಕೊಡ್ತೀವಿ. 1 year ಇನ್ಸೂರೆನ್ಸ್ ಕೊಡ್ತೀವಿ. ಖಂಡಿತ. ಮೈಲೇಜ್ ಡೀಸೆಲ್ ಎಷ್ಟು ಸರ್? 18 ಸಿಟಿ ಮೈಲೇಜಲ್ಲಿ ಸರ್. ಸಿಟಿಲಿ ಡಿಪೆಂಡ್ಸ್ ಆನ್ ಟ್ರಾಫಿಕಲ್ಲಿ ಒಂದು 18 ಕಿಲೋಮೀಟರ್ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದೆ. ಹೈವೇಲಿ ನಿಮಗೆ 100% ಬರುತ್ತೆ ಸರ್. ಯಾಕಂದರೆ ಇದು ಬಂದು ನಿಮಗೆ ಸ್ವಿಫ್ಟ್ ಇಂಜನೇ ಬರೋದು ಇದರಲ್ಲಿ. ಸೊ ಹಾಗಾಗಿ 20 ಗ್ಯಾರಂಟಿ ಇದೆ ಸರ್ ಮೈಲೇಜ್. ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಇರುತ್ತೆ. ನೀವು ಮ್ಯೂಸಿಕ್ ಸಿಸ್ಟಮ್ದು ಆಗ್ಬೋದು, ಮೋಡ್ ಆಗ್ಬೋದು, ಅಥವಾ ಅಕಸ್ಮಾತ್ ನೀವು ಗಾಡಿ ಓಡಿಸ್ಬೇಕಾದ್ರೆ ಎಡಗೈಯಿಂದ ನಿಮ್ಗೆ ಏನಾದ್ರು ಇದನ್ನು ಮ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ಟೇರಿಂಗಲ್ಲೇ ಕೊಟ್ಟಿರ್ತಾರೆ, ಅಲ್ಲೇ ಮ್ಯೂಟ್ ಮಾಡ್ಕೋಬೋದು. ಅದರ ಫೋನ್ ಗೇನ್ ಬಂದಾಗ ಎಲ್ಲ ಕಂಟ್ರೋಲ್ಸು, 2 ಏರ್ ಬ್ಯಾಗು, ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ ಸರ್. ಒಂದು ಫ್ಯಾಮಿಲಿಗೆ ಆರಾಮಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಗಾಡಿ ಸರ್. 7 ಸೀಟ್ರು ಹುಡ್ಕೋರಿಗೆ ಒಳ್ಳೆ ವೆಹಿಕಲ್. ಓಕೆ ಸರ್. ಸರ್ ಏನು ಕೋಟ್ ಮಾಡ್ತಿದ್ರೆ ಹೇಳಿ ಸರ್? 6,80,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ಲೈಟ್ ನೆಗೋಷಿಯಬಲ್ ವಿತ್ ಇನ್ಸೂರೆನ್ಸ್ 1 year ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ ಅಣ್ಣ, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಸರ್ ಇದು ಮಹೇಂದ್ರ ಸ್ಕಾರ್ಪಿಯೋ ನ್ಯೂ ಶೇಪು S10. ಸೊ ಇದು ಟಾಪ್ ಎಂಡ್ ಮಾಡಲ್ ಸರ್. S10 ನೀವು ನಂಬರ್ ನೋಡ್ಬೋದು, ಫ್ಯಾನ್ಸಿ ನಂಬರ್ 4005. ಓಕೆ, ಹೌದು. ಸೊ 2015 ಮಾಡಲ್ ಸರ್. ಇದು 15 ಮಾಡಲು. ಓಕೆ. ಸಿಂಗಲ್ ಓನರು ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಫ್ಯಾನ್ಸಿ ಅಲಾಯ್ ವೀಲು ವಿತ್ 1 year ಇನ್ಸೂರೆನ್ಸು, ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಫ್ರೆಶ್ 1 year ಕಟ್ಕೊಡ್ತೀವಿ. 2015 ಮಾಡಲು ಸ್ಕಾರ್ಪಿಯೋ S10 ಸಿಂಗಲ್ ಓನರ್ ಸರ್. ಇದ್ರ ಬೆಲೆ ಬಂದ್ಬಿಟ್ಟು 9,50,000 ಹೇಳ್ತಾ ಇದ್ದೀವಿ ಸರ್. 9,50,000 ವಿತ್ 1 year ಇನ್ಸೂರೆನ್ಸು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? ಶೋರೂಮ್ ಟ್ರ್ಯಾಕ್ ನೀವು ಚೆಕ್ ಮಾಡ್ಕೋಬೋದು ಸರ್. ಯಾಕಂದರೆ ನಮ್ಮಲ್ಲಿ ಕೆಲವೊಂದು ಗಾಡಿ ಪಾರ್ಕ್ ಆ್ಯಂಡ್ ಸೆಲ್ ಇರುತ್ತೆ ಸರ್. ಕಸ್ಟಮರ್ ವೆಹಿಕಲ್ ತಂದುಬಿಟ್ಟಿರ್ತಾರೆ. ಸೊ ನಾವು ಏನಂತ ಹೇಳಿದ್ರೆ ಸರ್, ನಾವು ಬೈ ಮಾಡೋ ಗಾಡಿಗಳನ್ನ ಚೆಕ್ ಮಾಡಿ ಇಸ್ಕೋತೀವಿ. ಕಸ್ಟಮರ್ ಗಾಡಿಗಳು ಕಂಡೀಷನ್ ನೀಟಾಗಿದ್ರೆ ಇಟ್ಕೋತೀವಿ ಸರ್. ಇಲ್ಲಿ ಯಾವುದು ನಾವು ಆಕ್ಸಿಡೆಂಟ್ ಗಾಡಿಗಳು ಇಟ್ಕೊಂಡಿಲ್ಲ ಸೇಲ್ ಮಾಡೋದಿಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇಟ್ಕೊಂಡು ಸೇಲ್ ಮಾಡ್ತೀವಿ ಸರ್ ನಾವಿಲ್ಲಿ. ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಅಂದರೆ ಟಚ್ ಸ್ಕ್ರೀನ್ ಕೂಡ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ. 2 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಹೌದು ಸರ್, 2 ಏರ್ ಬ್ಯಾಗು, ಫ್ಯಾನ್ಸಿ ಅಲಾಯ್ ವೀಲು, ಟೈರ್ಸ್ ಎಲ್ಲ ಒಂದು 60% ಟೈರ್ ಇದೆ. ಸರ್ ಏನು ಕೊಟ್ಟು ಮಾಡಿದ್ದು ಪ್ರೈಸ್? ಸರ್ 9,50,000 ಹೇಳ್ತಾ ಇದ್ದೀನಿ. ಸ್ಲೈಟ್ ನೆಗೋಷಿಯಬಲ್ ವಿತ್ 1 year ಇನ್ಸೂರೆನ್ಸ್ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಇದು ಹೇಳಿ ಡೀಟೇಲ್ಸ್. ಸರ್ ಇದು ಮಾರುತಿ ಕಂಪ್ನಿ ಸ್ವಿಫ್ಟ್ ಡಿಸೈರು VDI ಸರ್. ಓಕೆ. ಸೊ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮಾತ್ರ ಬರುತ್ತೆ, ಏರ್ ಬ್ಯಾಗ್ ಇರೋದಿಲ್ಲ. ಓಕೆ.
ಸೊ ಅಲಾಯ್ ವೀಲ್ಸ್ ಕಂಪ್ನಿಯಿಂದ ಬರಲ್ಲ ಸರ್, ಅವರು ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಸೊ ಸ್ಟೆಪ್ನಿ ಕೂಡ ಸೇರಿ 5 ಕೂಡ ಮ್ಯಾಗ್ವಿಲ್ಲ ನಿಮಗೆ. ಟೈರ್ ನೋಡ್ಬೋದು 90% ಟೈರ್ ಇದೆ ನಿಮಗೆ. ಡೀಸೆಲ್ ವೇರಿಯಂಟು VDI, ಡೀಸೆಲ್ ವೇರಿಯಂಟು VDI 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಹೌದು, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಇದ್ರ ಬೆಲೆ ಬಂದ್ಬಿಟ್ಟು 4,55,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಕೊಟ್ಬಿಡಿ. ಖಂಡಿತ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? 88,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. 18-20 ಬರುತ್ತೆ ಮೇಲೆ ಆರಾಮ ಬರುತ್ತೆ ಸರ್ ನಿಮಗೆ. ಸಿಟಿಲೆಲ್ಲ 18, ಹೈವೇನವರು 21 ಗ್ಯಾರಂಟಿ ಬರುತ್ತೆ. ಮೇಂಟೆನೆನ್ಸ್ ಒಂದು 4,000-5,000. ಹೌದು ಸರ್. ಡೀಸೆಲ್ ನಿಮಗೆ ಮಾರುತಿ ಕಂಪ್ನಿಲಿ ಯಾವುದೇ ಉಂಟು ಸರ್ ವೆಹಿಕಲ್ಲು, ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿನೇ. ಬೇರೆ ಗಾಡಿ ಕಂಪೇರ್ ಮಾಡೋಕ್ಕಿದೆ ಇದಕ್ಕೆ ತುಂಬ ಕಮ್ಮಿ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಕಾಲ್ ಮಾಡ್ಕೊಂಡು ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಂಡು ಬರ್ತಾರೆ. ಸಿಂಗಲ್ ಓನರ್ ಗಾಡಿ ಡಿಸೈರು. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು ರೆಡ್ ಕಲರ್ ಸ್ವಿಫ್ಟ್ ಇದೆ ಸರ್, ಹೇಳಿ ಡೀಟೇಲ್ಸ್ ಇದೆ ಸರ್. ಇದು ಸ್ವಿಫ್ಟು ಪೆಟ್ರೋಲ್ ವೇರಿಯಂಟು, ಟಾಪ್ ಎಂಡ್ ಮಾಡಲು ZXi. ಟಾಪ್ ಎಂಡ್ ಇದು ವಿತ್ ನಿಮಗೆ ಇದರಲ್ಲಿ 2 ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮು ಪ್ಲಸ್ ABS, ಪ್ಲಸ್ ABS, ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ ಅದು ಕೂಡ ಇದರಲ್ಲಿದೆ. 2007 ಮಾಡಲು ಸರ್. ಇದು ಬಂದು ಸಿಂಗಲ್ ಓನರ್ ಇದ್ರೆ ಗಾಡಿ 3 ಲಕ್ಷ ನೆಗೋಷಿಯಬಲ್ ಪ್ರೈಸು. ಬಟ್ ಇದು ನೆಗೋಷಿಯಬಲ್ ಪ್ರೈಸ್. ಬಟ್ ಇದು 4 ಓನರ್ ಆಗಿದೆ. ಆದ್ದರಿಂದ ಬೆಲೆ ಕೇವಲ 2,45,000 ಹೆಚ್ಚು ಕಡಿಮೆ. 2,45,000 ಮಾಡ್ಕೊಟ್ಬಿಡ್ತೀರಾ? 2,45,000 ನೆಗೋಷಿಯಬಲ್ ಪ್ರೈಸಲ್ಲಿ ಕೊಡ್ತೀವಿ. ನೆಗೋಷಿಯಬಲ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ZXi ಟಾಪ್ ಎಂಡ್ ನೋಡಿ. ಅಲಾಯ್ ವೀಲ್ಸು ಪೆಟ್ರೋಲ್ ಟಾಪ್ ಎಂಡ್. ಹೌದು ಸರ್. ನೋಡಿ ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಮಾತ್ರ ಜಾಸ್ತಿ ಆಗಿದೆ. ಏರ್ ಬ್ಯಾಗ್ ಇದೆ 2 ಏರ್ ಬ್ಯಾಗ್ ಇದೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಏರ್ ಬ್ಯಾಗ್ ಇದೆ, ಅಲ್ಲೊಂದು ಏರ್ ಬ್ಯಾಗ್ ಇದೆ. ಟಚ್ ಸ್ಕ್ರೀನ್ ಇದೆ, ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಗಾಡಿ ಮಾತ್ರ ಚೆನ್ನಾಗಿದೆ. ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ. 4 ಓನರ್ ಆಗಿದೆ ಸರ್. ಬಟ್ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. 2 ಲಕ್ಷ IDV ಇದೆ. ಟಿಲ್ ಡಿಸೆಂಬರ್ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ನೀವು ಇದು 4ನೇ ತಿಂಗಳು, ಇನ್ನು 8 ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆರಾಮಾಗಿ ಯಾರು ಗಾಡಿ ಇದು ಸರ್ ಕಿಲೋಮೀಟರ್ ಬಂದಿದ್ದು 92,000 ಓಡಿದೆ ಸರ್. 92,000 ಓಡಿದೆ ಸರ್. ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 2,45,000. ನಿಮ್ಮ ವ್ಯೂವರ್ಸ್ ಬಂದರು 2,20,000 ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಒಂದು ಫ್ಯಾಂಟಾಸ್ಟಿಕ್ ಆಗಿರೋ ವೈಟ್ ಕಲರ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಸೊ ಕ್ರೆಟಾ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಇದು ಹುಂಡೈ ಕ್ರೆಟಾ. ಓಕೆ ಸರ್. ಇದು ಬಂದ್ಬಿಟ್ಟು ಸರ್ 2017 ಮಾಡಲು. 2017 ಮಾಡಲು. ಡೀಸೆಲ್ ವೇರಿಯಂಟು. ಡೀಸೆಲ್ ವೇರಿಯಂಟು 2017 ಮಾಡಲು. ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಫ್ರೆಶ್ ಆಗಿ ಕಟ್ಕೊಡ್ತೀವಿ. ಕಿಲೋಮೀಟರ್ ಬಂದು ಬರೀ 55,000 ಕಿಲೋಮೀಟರ್. ಶೋರೂಮ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ಕೋಬಹುದು ನೀವು. ಬೇಕಾದ್ರೆ ನೀವು ಗಾಡಿ ನಂಬರ್ ನೀವು ಬೇಕಾದ್ರೆ ವಿಡಿಯೋದಲ್ಲಿ ನೋಡ್ಕೊಂಡು ಝೂಮ್ ಮಾಡ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. 55,000 ಓಡಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಕಟ್ಕೊಡ್ತೀವಿ ಸರ್. 11,30,000 ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ಸರ್. ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಟೈರ್ ಎಲ್ಲ 80% ಟೈರ್ ಇದೆ. ಗಾಡಿ ನೀವು ಇಂಟೀರಿಯರ್ ನೋಡಿ ಬೇಕಾದ್ರೆ 2 ಏರ್ ಬ್ಯಾಗ್ಸು, ಪವರ್ ಮಿರಾರು, ಸೊ ಪವರ್ ವಿಂಡೋಸು, ಸ್ಪೀಕರು, ಪವರ್ ಮಿರಾರು. ಇಲ್ಲ ನೀವು ನೋಡಿ ಪ್ರೆಸ್ ಮಾಡಿದ್ರೆ ಸೊ ಸ್ಲೈಡ್ ಯಾರೋ ಓಪನ್ ಆಗುತ್ತೆ ಆ ಥರನೇ. ನೀವು ಕೈಯಲ್ಲಿ ಫೋಲ್ಡಿಂಗ್ ಇರಲ್ಲ. ಈ ಥರ ಆಪ್ಷನ್ನು ಆ್ಯಂಡ್ ಟ್ವಿಟರ್ಸ್ ಕೂಡ ಬರುತ್ತೆ. ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದೆ. 2 ಏರ್ ಬ್ಯಾಗ್ ಬರ್ತಲ್ಲ? ಹೌದು ಸರ್. 2 ಏರ್ ಬ್ಯಾಗು. 2 ಏರ್ ಬ್ಯಾಗು, ಲೆದರ್ ಸೀಟ್ಸು, ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ. ಸರ್ ಏನು ಕೋಟ್ ಪ್ರೈಸ್ ಮಾಡ್ತಿದ್ದೀರಾ ಸರ್? 11,30,000 ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ. ನಿಮ್ಮ ವ್ಯೂವರ್ಸ್ ಬಂದು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ ಸರ್. ಖಂಡಿತ ಖಂಡಿತ. SX ಸರ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಮೈಲೇಜ್ ಸಿಟಿ ನಿಮ್ಮದು 18, ಹೈವೇ ಎಲ್ಲ 20. ಯಾಕಂದರೆ 6 ಸ್ಪೀಡ್ ಇರೋದ್ರಿಂದ ನಿಮಗೆ 20+ ಬರ್ಬೋದು. 20+ ಬರ್ಬೋದು ಹೇಳಿಕಾಲ. ಯಾಕಂದರೆ 6 ಸ್ಪೀಡ್ ಇದೆ ಸರ್ ಇದರಲ್ಲಿ. ಓಕೆ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಮೈಲೇಜ್ ಜಾಸ್ತಿನೂ ಬರ್ಬೋದು. ಓಕೆ. ಸರ್ ಇದು ಮೇಂಟೆನೆನ್ಸ್ ಚಾರ್ಜ್ ಎಷ್ಟಾಗ್ಬೋದು ಸರ್? ಮೇಂಟೆನೆನ್ಸ್ ನಿಮಗೆ ಹುಂಡಾಯಲ್ಲಿ ನಿಮಗೆ ನಾರ್ಮಲ್ ಗೊತ್ತಿರ್ಬೋದು. ಮಾರುತಿ ಕಂಪೇರ್ ಮಾಡಿದ್ರೆ ಹುಂಡಾಯಲ್ಲಿ ಮಾರುತಿಗಿನ್ನ 1,000 ರೂಪೀಸ್ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಪ್ರೀಮಿಯಂ ಆಗಿರೋದ್ರಿಂದ. ಪ್ರೀಮಿಯಂ ಆಗಿರೋದು ಯಾಕಂದರೆ ಸೆಡನ್ ವೆಹಿಕಲ್ ಅಲ್ಲ. ಸೊ ಹಾಗಾಗಿ ಇದನ್ನು XUV ರೇಂಜಲ್ಲಿ ತೊಗೊತಾರೆ. ಹೌದು. SUV ಗಾಡಿ ಇರೋದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಓಕೆ ಸರ್. ಇದೇನು ಇವಾಗ ಕಾಂಪ್ರೆನ್ಸಿವ್ ಇದೆಯಾ? ಇದು ಲ್ಯಾಪ್ಸ್ ಆಗಿದೆ ಅಂತ? ಇಲ್ಲ, ಲ್ಯಾಪ್ಸ್ ಇದೆ, ಕಟ್ಕೊಡ್ತೀವಿ. ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇದೆ, ಕಟ್ಕೊಟ್ಬಿಟ್ಟು ಖಂಡಿತ ಮಾಡ್ಕೊಡ್ತೀವಿ. ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 11,30,000 ಹೇಳ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಅಲ್ಲಿ ವಿತ್ 1 ಇಯರ್ ಇನ್ಸೂರೆನ್ಸ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇಂಡಿಕಾ V2 ಡೀಸೆಲ್ ಗಾಡಿ ಸರ್. ಎಲ್ಲೋ ಬೋರ್ಡ್ ಗಾಡಿನ ಇದು ಸರ್? ಎಲ್ಲೋ ಬೋರ್ಡು. ಓಕೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಾಗಿರೋದು ಓಲಾ ಊಬರ್ ಮತ್ತೆ ಓಪನ್ ಆಗಿದೆ. ಸೊ ಎಲ್ಲೋ ಬೋರ್ಡ್ ಜಾಸ್ತಿ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಒಂದು 2 ವೆಹಿಕಲ್ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ ಆಫೀಸಲ್ಲಿ. ಸರ್ 2016 ಮಾಡಲು. 2016 ಮಾಡಲು. LX ವೇರಿಯಂಟು. ಸೆನ್ಸಾರ್ ವೆಹಿಕಲ್ಲು, 4 ಪವರ್ ವಿಂಡೋ ಎಲ್ಲ ಇದೆ ಗಾಡೀಲಿ. ನೀವು ಗಾಡಿ ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ ಗಾಡಿ. ತುಂಬ ಚೆನ್ನಾಗಿದೆ. 4 ಪವರ್ ವಿಂಡೋಸ್ ಬರುತ್ತೆ. ಸೆನ್ಸಾರ್ ವೆಹಿಕಲ್ ಸರ್ ಇದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಇದ್ರ ಬೆಲೆ ಒಂದು 1,40,000 ಕೊಟ್ಟು ಮಾಡ್ತಾ ಇದ್ದೀವಿ. 1,40,000. 1,40,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ 1,40,000 ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್, ಖಂಡಿತ ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಇದೆ ಸರ್, ಹೇಳಿ ಡೀಟೇಲ್ಸ್. ಸರ್ ಮಾರುತಿ ಆಲ್ಟೋ ಇದು
LXi AC ಪವರ್ ಸ್ಟೇರಿಂಗ್ ಇದೆ, ಪವರ್ ಇಂದ ಬರೋಲ್ಲ ಸರ್, ಶೋರೂಮಿಂದನೂ ಕೊಡಲ್ಲ, ಕಸ್ಟಮರ್ ಆಲ್ಟರ್ನೇಟಿವ್ ಮಾಡಿಸ್ಕೊಂಡಿಲ್ಲ. 2005 ಮಾಡಲ್ ಸರ್, ಥರ್ಡ್ ಓನರ್ ಆಗಿದೆ. ಬಂದಿದೆ ಹಂಗೆ ಇದೆ. ಆ್ಯಸ್ ಇಟ್ ಇಸ್ ಹೆಂಗೆ ಬಂದಿದೆ ಶೋರೂಮಿಂದ ಅದೇ ಥರ ಇದೆ. ಓಕೆ ಓಕೆ. ಸೊ 2005 ಮಾಡಲು LXi ವೇರಿಯಂಟು ಪೆಟ್ರೋಲು ಪೆಟ್ರೋಲ್ ಸರ್. ಇದ್ರ ಬೆಲೆ ಒಂದು 1.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. 1.5 ಲಕ್ಷ ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಓನರ್ಶಿಪ್ ಏನಾಗಿದೆ ಸರ್ 3 ಓನರ್ ಆಗಿದೆ. 3 ಓನರ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಇದು ಇನ್ಸೂರೆನ್ಸ್ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. FC 5 ಇಯರ್ಸ್ ಇದೆ. ಈಗ ರೀಸೆಂಟಾಗಿ ಒಂದು 2 ಮಂತ್ಸ್ ಆಗಿದೆ FC ಆಗಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಸೊ ನಿಮಗೆ 5 ಇಯರ್ಸ್ FC, ಒಂದು 8 ಮಂತ್ಸ್ ಇನ್ಸೂರೆನ್ಸು ಅವೈಲಬಿಲಿಟಿ ಇದೆ ಸರ್ ಇದರಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಒಂದು ವೈಟ್ ಕಲರ್ ಸ್ವಿಫ್ಟ್ ಇದೆ ಸರ್, ಹೇಳಿ ಡೀಟೇಲ್ಸು. ಸರ್ ಇದು ಸ್ವಿಫ್ಟ್ VXi ಪೆಟ್ರೋಲ್ ವೇರಿಯಂಟು, 2009 ಮಾಡಲು ಸೆಕೆಂಡ್ ಓನರು. ಗಾಡಿ ನೋಡಿ ವೈಟ್ ಕಲರು ಮತ್ತು ಟಾಪ್ ನಿಮಗೆ ಬ್ಲಾಕ್ ಮಾಡಿಸಿದೆ, ಡೆಲ್ ಬ್ಲಾಕು. ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಸರ್ ಮ್ಯಾಚಿಂಗ್ ಕಲರ್ ಇದೆ ಒಂಥರ, ಡಿಫ್ರೆಂಟ್ ಕಲರ್ ಇದೆ ಒಂಥರ ಅಂತೇಳಿ. ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ಕಲರು. ಗಾಡಿ ತುಂಬ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ. ಯಾವ ಸರ್ VXi ಸರ್, AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಇದೆ. ಸೊ 2009 ಮಾಡಲು ಸೆಕೆಂಡ್ ಓನರು, VXi ಪೆಟ್ರೋಲ್ ವೇರಿಯಂಟು. ಸರ್ ಇದ್ರ ಬೆಲೆ ಒಂದು 3,25,000 ಕೊಟ್ಟು ಮಾಡ್ತಾ ಇದ್ದೀವಿ. ಇನ್ಸೂರೆನ್ಸು ರನ್ನಿಂಗ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ನಿಮ್ಮ ವ್ಯೂವರ್ಸ್ ಯಾರು ಬಂದು ಟೆಸ್ಟ್ ಡ್ರೈವ್ ಮಾಡ್ಬೇಕು ಸರ್ ಅನ್ನೋರಿಗೆ, ಬೇಕಾದ್ರೆ ಇಲ್ಲ ಮೆಕ್ಯಾನಿಕ್ ತೋರಿಸ್ಬೇಕು ಅಂದ್ಕೊಳ್ಳೋರಿಗೆ 2 ಆಪ್ಷನ್ ಇದೆ ಸರ್, ಟೆಸ್ಟ್ ಡ್ರೈವ್ ಆಪ್ಷನು ಪ್ಲಸ್ ಮೆಕ್ಯಾನಿಕ್ ಆಪ್ಷನ್ನು. ಕರ್ಕೊಂಬರ್ಬೋದು, ಅವ್ರು ಮೆಕ್ಯಾನಿಕ್ನ ತೋರಿಸ್ಕೋಬೋದು. ಗಾಡಿ ಓಕೆ ಆಯಿತು ಅಂತ ಹೇಳಿದ್ರೆ ಸರ್ ನೆಕ್ಸ್ಟ್ ವ್ಯಾಪಾರ ಬೇಕಾದ್ರೆ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದರಲ್ಲಿ ಬಂದ್ಬಿಟ್ಟು 4 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸು, AC ಒಳ್ಳೆ ನೋಡಿ ನಿಮಗೆ ಸೀಟ್ ಎಲ್ಲ ನೋಡಿ, ನ್ಯೂ ಸೀಟ್ಸ್ ಹಾಕ್ಸಿದ್ದಾರೆ. ಹೌದು ಸರ್, ಲೆದರ್ ಸೀಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 3,25,000 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಓಕೆ ಸರ್. ಸರ್ ಅದು ನೋಡಿ ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರು ಓಕೆ ಸರ್, 2009 ಮಾಡಲು VXi ವೇರಿಯಂಟು, AC ಪವರ್ ಸ್ಟೇರಿಂಗು, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಶೋರೂಮ್ ಮೇಂಟೆನೆನ್ಸ್ 65,000 ಕಿಲೋಮೀಟರ್ ಹೊಡಿದೆ. ಕಿಲೋಮೀಟರ್ ಬರೀ 65,000 ಅಷ್ಟೇ, ಶೋರೂಮಲ್ಲಿ ಚೆಕ್ ಮಾಡ್ಕೋಬೋದು ಸರ್. ಇದು ಕಂಪ್ನಿಯಿಂದ ನೇಮಿಂದ ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇನ್ಸೂರೆನ್ಸು ಇನ್ನೂ 11 ತಿಂಗಳಿದೆ. ಇನ್ನೂ 11 ತಿಂಗಳಿದೆ ಇನ್ಸೂರೆನ್ಸು. ಗಾಡಿ ತುಂಬ ಚೆನ್ನಾಗಿದೆ ಸರ್, ಗುಡ್ ಕಂಡೀಷನಲ್ಲಿದೆ. ಹೇಳಿದಲ್ಲ ಶೋರೂಮ್ ಮೇಂಟೆನೆನ್ಸ್ 65,000 ಸರ್. ಬೆಲೆ ಬಂದು 2,60,000 ಕೊಟ್ಟು ಮಾಡ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲಲ್ಲಿ ಕೊಡ್ತೀವಿ ಸರ್. ಒಂದು ವ್ಯಾನಿಟಿ ಮಿರರ್ ಕೂಡ ಇದೆ. ಇದು ಟಚ್ ಸ್ಕ್ರೀನ್, ಇದು ಡ್ಯಾಶ್ಬೋರ್ಡ್ ಕ್ಯಾಮ್, ಡ್ಯಾಶ್ ಕ್ಯಾಮ್ ಅಲ್ಲ ಸರ್ ಇದು? ಹೌದು ಸರ್, ಅದು ಆ್ಯಕ್ಚುಲಿ ಇವಾಗ ಮಿರರ್ ಕ್ಯಾಮ್ ಅದು. ಓಕೆ. ಸೊ ಅದರಲ್ಲೇ ನಿಮಗೆ ರಿವರ್ಸ್ TV ನೋಡ್ಕೋಬೋದು, ಸಿಡಿ ಗಿಡಿ ಹಾಕೊಂಡು. ಪಾರ್ಕಿಂಗ್ ಎಲ್ಲ ಮಾಡ್ಕೋಬೋದು. ಹೌದು ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ಸರ್ ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? 2,60,000 ಕೊಟ್ಟು ಮಾಡ್ತಾ ಇದ್ದೀನಿ, ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. 2,60,000 ಕೊಟ್ಟು ಮಾಡ್ತಿದ್ದೀರಾ? ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಇಕೋ ಇದೆ ಸರ್, ಹೇಳಿ ಡೀಟೇಲ್ಸ್. ಸರ್ ಇದು ಮಾರುತಿ ಕಂಪ್ನಿ ಈಕೋ 5 ಸೀಟರು AC ವೆಹಿಕಲ್ಲು, 2017 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಕಿಲೋಮೀಟ್ರ್ ಬಂದು 70,000 ಕಿಲೋಮೀಟ್ರ್ ರನ್ ಆಗಿದೆ ಸರ್. ಇದ್ರ ಬೆಲೆವನ್ನು 3,95,000 ಕೊಟ್ಟು ಮಾಡ್ತಾ ಇದ್ದೀವಿ, 3,95,000 ಸ್ಲೈಟ್ ನೆಗೋಷಿಯಬಲ್ ಗಾಡಿ ಕೊಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಹೌದು ಸರ್, AC-ಗೆಲ್ಲ ನಿಮ್ಗೆ ಬರೋದು 5 ಸೀಟ್ರೇ. ನಾನ್ AC 7 ಸೀಟ್ರ್ ಬರುತ್ತೆ. AC ವೇರಿಯಂಟ್ಗೆಲ್ಲ 5 ಸೀಟ್ರ್ ಸರ್ ಬರೋದು. ಎಷ್ಟು ಹೊಡಿದೆ ಸರ್? ಸರ್ 74,000 ಕಿಲೋಮೀಟ್ರ್ ಹೊಡಿದೆ. 74,000 ಹೊಡಿದೆ. ಹೌದು. ಓನರ್ಶಿಪ್ ಸಿಂಗಲ್ ಓನರ್. ಸರ್ ಇದು ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸರ್ ನಿಮಗೆ ಮೈಲೇಜ್ ಸಿಟಿಲೆಲ್ಲ ಒಂದು ನಮ್ಮ ಪ್ರಕಾರ ಸರ್ 14ರಿಂದ 15 ಕಿಲೋಮೀಟರ್ ಸರ್ ಆವ್ರೇಜು, ಓಕೆ, ಡಿಪೆಂಡ್ ಆನ್ ಟ್ರಾಫಿಕ್ಸು. ಸೊ ಹೈವೇಲಿ ನೀವು ಚೆಕ್ ಮಾಡಿದ್ರೆ ಒಂದು 17 to 18 ಟ್ರೈ ಮಾಡ್ಬೋದು, ಯಾಕಂದರೆ ಪೆಟ್ರೋಲ್ ವೇರಿಯಂಟ್ ಅಲ್ಲ, ಸ್ವಲ್ಪ ಕಮ್ಮಿನೇ ಸರ್. ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಇದಕ್ಕೆ? ಸರ್ ಮಾರುತಿ ಕಂಪ್ನಿ ನಿಮಗೆಲ್ಲ ಕಮ್ಮಿನೇ ಸರ್ ಇದೆಲ್ಲ, ಯಾಕಂದರೆ ನಿಮಗೆಲ್ಲ ಸರ್ವಿಸು ಈಕೋ ಎಲ್ಲ ನಿಮ್ಗೆ ನಾರ್ಮಲಿ ಕಮ್ಮಿನೇ, ವಿತಿನ್ 3,500 ಎಲ್ಲ ಓಡುತ್ತೆ ನಿಮ್ಗೆ ಸರ್ವಿಸ್. ಸರ್ ಇವಾಗ ಇನ್ಸೂರೆನ್ಸ್ ಏನಿದೆ, ಇದು ಕಾಂಪ್ರೆನ್ಸಿವ್ ಇದೆಯಾ? ಕಾಂಪ್ರೆನ್ಸಿವ್ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಇದ್ರ ಬೆಲೆ ಬಂದ್ಬಿಟ್ಟು 3,95,000 ಹೇಳ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಸ್ಲೈಟ್ ನೆಗೋಷಿಯಬಲ್? ಹೌದು, ಖಂಡಿತ. ಸರ್ ಇವಾಗ ಬಂದ್ಬಿಟ್ಟು ಒಂದು ವೈಟ್ ಸಿಲ್ವರ್ ಕಲರ್ ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಈ ಸ್ವಿಫ್ಟ್ ಬಂದ್ಬಿಟ್ಟು VXi ವೇರಿಯಂಟು, 2011 ಮಾಡಲು, ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸು 1,41,000 ಕಿಲೋಮೀಟರ್ ಹೊಡಿದೆ ಸರ್. ಓಕೆ. ಗಾಡಿ ತುಂಬ ನೀಟ್ ಕಂಡೀಷನಲ್ಲಿದೆ. ನೀವು ಅಬ್ಸರ್ವ್ ಮಾಡೋದು ಬಂಪರ್ ಬಿಟ್ಟರೆ ಇನ್ನೆಲ್ಲೂ ಟಚ್ ಅಪ್ ಆಗಿಲ್ಲ ಸರ್. ಸಣ್ಣ ಬಿಟ್ಟು ಡನ್ಸ್ ಇದೆ, ಹಾಗೆ ಬಿಟ್ಬಿಟ್ಟಿದ್ದಾರೆ ಗಾಡಿ ಓನರ್ಸ್, ಏನೂ ಮಾಡಿಸಿಲ್ಲ ಗಾಡಿಗೆ. ಸೊ ಒರಿಜಿನಾಲಿಟಿ ಇರಲಿ ಅಂತೇಳಿ ಹಾಗೆ ಬಿಟ್ಟಿದ್ದಾರೆ. ಶೋರೂಮ್ ಸರ್ವಿಸು, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿದವರು 100% ಈ ಗಾಡಿ ಬಿಡೋದಿಲ್ಲ, ಆ ರೇಂಜಲ್ಲಿದೆ ಗಾಡಿ. ಇನ್ಸೂರೆನ್ಸು 1 ಇಯರ್ ಫ್ರೆಶ್ ಆಗಿ ಬರುತ್ತೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. 2011 VXi ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ? ಹೌದು ಸರ್. 3,60,000 ಕೊಟ್ಟು ಮಾಡ್ತಾ ಇದ್ದೀನಿ, ವಿತ್ ಇನ್ಸೂರೆನ್ಸಲ್ಲಿ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇವಾಗ ಬಂದ್ಬಿಟ್ಟು ಒಂದು ಫೋರ್ಡ್ ಫಿಗೋ ಇದೆ, ಅದು ಕೂಡ ರೆಡ್ ಕಲರು. ಸಾಕಷ್ಟು ಜನ ಎಲ್ಲ ರೆಡ್ ಕಲರ್ನ ಹುಡುಕ್ತಾ ಇರ್ತೀರಾ. ಇಲ್ಲಿ ಬಂದ್ಬಿಟ್ಟು ಒಂದು ರೆಡ್ ಕಲರ್ ಕಾರು ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಸರ್, ಹೇಳಿ ಡೀಟೇಲ್ಸು. ಸರ್ ಇದು ಬಂದು ಫೋರ್ಡ್ ಫಿಗೋ ಓಕೆ, ZXi ಸರ್, ಡೀಸೆಲ್ ವೇರಿಯಂಟು. ಡೀಸೆಲ್? ಹೌದು, ಡೀಸೆಲ್ ವೇರಿಯಂಟು ZXi.
ಸರ್ 2012 ಮಾಡಲು ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಕಿಲೋಮೀಟ್ರ್ 1 ಲಕ್ಷ ಓಡಿದೆ, ಗಾಡಿ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಪಾಯಿಂಟಲ್ಲೂ ನಿಮಗೆ ರೀಪೈಂಟ್ಸ್ ಆಗಿಲ್ಲ, ಡಂಟ್ಸ್ ಇಲ್ಲ ಗಾಡೀಲಿ, ಒರಿಜಿನಾಲಿಟಿ ಗಾಡಿ ಇದೆ. ಸೊ ಟೈರ್ಸ್ ಎಲ್ಲ ಕಂಡೀಷನಲ್ಲಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸರ್ ಇದು ಬೆಲೆ ಬಂದ್ಬಿಟ್ಟು 2,60,000ಕ್ಕೆ 2012 ಮಾಡಲು ಡೀಸೆಲ್ ಗಾಡಿ. 2,60,000 2012 ಮಾಡಲು ಡೀಸೆಲ್ ಗಾಡಿ, ಸ್ವಲ್ಪ ನೆಗೋಷಿಯಬಲಲ್ಲಿ ಕೂಡ ಕೊಡೋಣ. ಓಕೆ ಸರ್. ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಕಾಂಪ್ರೆನ್ಸ್ ಇದೆ ಸರ್. ಓಕೆ. ಓನರ್ಶಿಪ್ ಸೆಕೆಂಡ್ ಆಗಿದೆ ಸರ್. ಸೆಕೆಂಡ್ ಓನರ್. ಏನೊಂದು 18 ಬರುತ್ತೆ, 18-20 ಬರುತ್ತೆ ಮೈಲೇಜ್ ಸರ್. ಹೈವೇಲ್ ಚೆನ್ನಾಗಿ ಬರುತ್ತೆ ಸರ್ ನಿಮಗೆ, ಯಾಕಂದ್ರೆ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಹೈವೇಲ್ ಚೆನ್ನಾಗಿ ಸಿಗುತ್ತೆ ಮೈಲೇಜ್. ಎಕ್ಸ್ಪೆಕ್ಟ್ ಮಾಡ್ತಾರೆ ಡೀಸೆಲ್ ಅಂದ್ರೆ ಮೈಲೇಜ್. ಹೌದು, ಮೈಲೇಜ್ ಯಾಕಂದ್ರೆ ಸರ್ ಡಿಪೆಂಡ್ಸ್ ಎಲ್ಲ ಹೇಳ್ದಲ್ಲ, ನಿಮ್ಮದು ಬೆಂಗಳೂರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಯಾಕಂದ್ರೆ ಟ್ರಾಫಿಕ್ ಯಾವ ಥರ ಇರುತ್ತೋ ಟ್ರಾಫಿಕ್ ಹೇಳೋಕ್ಕಾಗಲ್ಲ. ಹಾಗಾಗಿ 20 ಮೇಲೆ ಬರುತ್ತೆ. ಬೆಂಗಳೂರು ಹೈವೇಲ್ ಬಂದೇ ಬರುತ್ತೆ ಸರ್, ಹೈವೇಲ್ ಬಂದೇ ಬರುತ್ತೆ. ಸಿಟಿಯಲ್ಲಿ ಹೆಂಗ್ ಹೌದು ಖಂಡಿತ. ಸಿಟಿಲಿ ನೀವು ಯಾವ ಥರ ಓಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗಿ ನಿಮ್ಗೆ ಇದಾಗುತ್ತೆ. ಓಕೆ, ಥ್ಯಾಂಕ್ ಯು. ಏನೊಂದು ಇದು ಮೇಂಟೆನೆನ್ಸ್ ಒಂದು 4,000 5,000 ಒಳಗಡೆ. ಹೌದು ಸರ್ ಬರುತ್ತೆ. ಇದು ಫಿಯೆಸ್ಟಾ, ಇದು ಫೋರ್ಡ್ ಕಂಪ್ನಿ ಅಲ್ಲ, ಸ್ವಲ್ಪ ಬರುತ್ತೆ, ಆ ರೇಂಜಲ್ಲಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಇನ್ನೂ ಒಂದು ಸರ್. ಇದು ಫೋರ್ಡ್ ಫಿಗೋ 2012 ಮಾಡಲು. ಎಷ್ಟು ಅನ್ಸುತ್ತೆ? ಇಲ್ಲ ಸರ್, ಫಿಯೆಸ್ಟಾ ಇದು, ಸಾರಿ, ಫೋರ್ಡ್ ಫಿಯೆಸ್ಟಾ 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಗಾಡಿ ನೀವು ನೋಡ್ಬೋದು, ಇದು ಸಡನ್ ವೆಹಿಕಲ್ಲು. ಹೌದೌದು. ಸೊ ಇದು ಮಾರ್ಕೆಟ್ ಬೆಲೆಗಿನ್ನ ತುಂಬ ಕಮ್ಮಿ ಪ್ರೈಸಲ್ಲಿದೆ ಗಾಡಿ. ಸೊ ಸಿಂಗಲ್ ಓನರ್ ಆಗಿರೋದು ಸರ್, ಮಾರ್ಕೆಟಲ್ಲಿ ಇವತ್ತು 2,80,000 ಹೋಗ್ತದೆ ಗಾಡಿ. ಇದು ಓಕೆ 2,80,000. ನಾವು ಕೋಟ್ ಮಾಡ್ತಾ ಇರೋದು 2,50,000 ಸಡನ್ ವೆಹಿಕಲ್ಲು 2012 ಮಾಡಲು. 2012 ಸಿಂಗಲ್ ಓನರ್ ಸೆಡನ್ ವೆಹಿಕಲ್. ಹೌದು, ಸಡನ್ ವೆಹಿಕಲ್ 2,50,000. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು. ಓಕೆ ಸರ್. ಒಂದು ಬ್ಲ್ಯಾಕ್ ಕಲರ್ ಬೀಸ್ಟ್ ಅಂತಾನೆ ಹೇಳ್ಬೋದು ಸರ್, ಹೇಳಿ ಡೀಟೇಲ್ಸ್ ಇದ್ರ ಬಗ್ಗೆ. ಸರ್ ಇದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ 2003 ಮಾಡಲು, ಕಿಲೋಮೀಟ್ರ್ 1,45,000 ಓಡಿದೆ, 3rd ಓನರ್ಶಿಪ್ಪು, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಯಾರು ಓಡಿಸಿದ್ರು, ಟೆಸ್ಟ್ ಡ್ರೈವ್ ಮಾಡಿದ್ರು ಗಾಡಿ ಬಿಡೋಲ್ಲ ಸರ್, ಆ ರೇಂಜಲ್ಲಿ ಗಾಡಿ ಇದೆ. ಅಲಾಯ್ ವೀಲ್ಸು, 80% ಟೈರ್ ಇದೆ ಗಾಡೀಲಿ, ತುಂಬ ಚೆನ್ನಾಗಿದೆ ಸರ್. 2003 ಮಾಡಲು. ಸರ್ ಇದ್ರ ಪ್ರೈಸ್ ಬಂದು 2.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. 2.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ ಸರ್ ಗಾಡಿ. ಓನರ್ಶಿಪ್ ಸರ್? ಸರ್ 3 ಓನರ್ ಆಗಿದೆ. 3 ಓನರ್ ಆಗಿದೆ. ಹೌದು. ಇನ್ಸೂರೆನ್ಸ್ ಏನಿದೆ ಇವಾಗ ಇದು? ಸರ್ ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಕೊಡ್ತೀವಿ. ಥರ್ಡ್ ಪಾರ್ಟಿ? ಹೌದು, ಥರ್ಡ್ ಪಾರ್ಟಿ ನಾವು ಕಟ್ಕೊಡ್ತೀವಿ. ಕೋಟಿಂಗ್ ಪ್ರೈಸ್ ಏನು ಮಾಡ್ತಿದ್ದೀರಾ ಸರ್? ಇದು 2,50,000 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ. 2.50 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ವೈಟ್ ಕಲರು. ಹಾಂ ಸರ್, ನೋಡಿ ನಮ್ಮ ಮುಂದೆ ಈಗ ಒಂದು ಪೆಟ್ರೋಲ್ ವೇರಿಯಂಟು ಮಾರುತಿ ಸ್ವಿಫ್ಟ್ ಇದೆ, VXI. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. 2014 ಮಾಡಲು, ಸೆಕೆಂಡ್ ಓನರು. ಓಕೆ. ಗಾಡಿ ನೀವು ಬೇಕಾದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು. 60,000 ಕಿಲೋಮೀಟ್ರ್ ಓಡಿದೆ. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ ಸರ್ ಇದ್ರ ಬೆಲೆ ಬಂದ್ಬಿಟ್ಟು 5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ. 5 ಲಕ್ಷ ಕೋಟ್ ಮಾಡ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸಿಂಗಲ್ ಓನರ್ ಅಲ್ಲ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ. ಓಕೆ. ಇದು VXI ಇದು? VXI ಸರ್, ಮಿಡ್ ವೇರಿಯಂಟು. ನಮಗೆ ಆಲ್ಮೋಸ್ಟ್ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಹೌದು ಸರ್, ಬಂದೇ ಬರುತ್ತೆ. AC ಎಲ್ಲ ನಿಮಗೆ AC ಕೋಲ್ಡು ವಿತ್ ಹೀಟರು. ABS ಇಲ್ಲ ಸರ್, ABS ಇಲ್ಲ. ಬರುತ್ತೆ ಆಕ್ಚುಲಿ, ಬೇರೆ ಗಾಡಿ ಬರುತ್ತೆ, ಏರ್ ಬ್ಯಾಗ್ಸ್ ಬರೋದಿಲ್ಲ. VXI ಮಿಡ್ ವೇರಿಯಂಟ್ ಅಲ್ವಾ ಇದು, ಹಾಗಾಗಿ ನಿಮ್ಗೆ ಏರ್ ಬ್ಯಾಗ್ ಸಿಗಲ್ಲ. ಓಕೆ. ಸೊ ನಮ್ಮ ಮುಂದೆ ನೋಡ್ಬೋದು, ನೆಕ್ಸ್ಟ್ ಒಂದು ಪೆಟ್ರೋಲ್ ವೇರಿಯಂಟಲ್ಲಿ i20 ಇದೆ. i20. ಸೊ ಇದು ಸ್ಪೋರ್ಟ್ಸ್ ವರ್ಷನ್ ಸರ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಸ್ಟೇರಿಂಗಲ್ಲಿ. ಓಕೆ. ಸೊ ಅಲಾಯ್ ವೀಲ್ಸ್ ಕಂಪ್ನಿಯಿಂದಲೇ ಕೊಡ್ತಾನೆ. ಇದು ಮಿಡ್ ವೇರಿಯಂಟೇ. ಓಕೆ. ಇದು ಸ್ಪೋರ್ಟ್ಸ್ ವರ್ಷನ್ನು i20 2010 ಮಾಡಲ್, ಥರ್ಡ್ ಓನರು, ಥರ್ಡ್ ಓನರ್. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್. ಸರ್ ತುಂಬ ಚೆನ್ನಾಗಿದೆ ಗಾಡಿ. ಹೇಳಿದ್ನಲ್ಲ, ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಇದೆ, ಒಂದು ಸಿಂಗಲ್ ಏರ್ ಬ್ಯಾಗ್ ಇದೆ, ಲೆದರ್ ಸೀಟ್ಸ್ ಇದೆ ಗಾಡೀಲಿ. ಟೈರ್ ಹೋಗ್ಬಿಟ್ಟು 60% ಟೈರ್ ಬಟನ್ ಇದೆ. ಗಾಡಿ ಗುಡ್ ಕಂಡೀಷನಲ್ಲಿದೆ ಸರ್. ಪ್ರೈಸ್ 3,60,000 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೊಟ್ಬಿಡ್ತೀವಿ. ಹೌದು, 2010 ಮಾಡಲು, ಥರ್ಡ್ ಓನರ್. ಥರ್ಡ್ ಓನರ್. ಹೌದು, 2010 ಮಾಡಲು, ಥರ್ಡ್ ಓನರು, ಪೆಟ್ರೋಲ್ ವೇರಿಯಂಟು, i20 ಆಸ್ತಾ. ಅಷ್ಟೇ. ಓಕೆ. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು? ಸರ್ ಇದು ನೀವು ಸಿಟಿಲಾದರೆ ಒಂದು 15ರಿಂದ 16 ಕಿಲೋಮೀಟರ್ ಅಷ್ಟೇ ಸರ್. ಓಕೆ. ಹೈವೇಲಿ ಒಂದು 17-18 ಕೊಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕ್ರೋಮ್ ಹ್ಯಾಂಡಲ್ ಎಲ್ಲ ಇದೆ, ಗಾಡಿ ಮಾತ್ರ ಎಕ್ಸ್ಪ್ಲೇಟ್ ಆಗಿದೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಟೊಯೋಟಾ ಇನೋವಾ ಇದೆ, ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಬಂದು ಟೊಯೋಟಾ ಇನೋವಾ G ವರ್ಷನ್ ಸರ್, ಮಿಡ್ ವೇರಿಯಂಟು. ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತು ರೂಫಲ್ಲಿ AC ಬರುತ್ತೆ ನಿಮಗೆ ಮಾಮೂಲಿ. ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಒಂದು ಬರೋಲ್ಲ ಸರ್ ಈ ಗಾಡೀಲಿ ಅಷ್ಟೇ. ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಒಂದು ಬರೋಲ್ಲ. G ವರ್ಷನ್ನು 2008 ಮಾಡಲ್ ಸರ್, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬ ವೆರಿ ಗುಡ್ ಕಂಡೀಷನಲ್ಲಿದೆ. 2 ಲಕ್ಷ ಕಿಲೋಮೀಟ್ರ್ ಓಡಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಆಗಿ ಕಟ್ಕೊಡ್ತೀವಿ ಸರ್. ಬೆಲೆ ಬಂದು 5,30,000 ಕೊಟ್ಟು ಮಾಡ್ತಾ ಇದ್ದೀವಿ. 5,30,000 ಕೊಟ್ಟು ಮಾಡ್ತಾ ಇದ್ದೀವಿ. ಗಾಡಿ ನೀವು ನೋಡ್ಬೋದು, 7+1 ಇದು 7 ಸೀಟರ್ ಗಾಡಿ, 6+1 7 ಸೀಟರ್ ಗಾಡಿ. ಹೌದು, ಗಾಡಿ ತುಂಬ ಚೆನ್ನಾಗಿದೆ. ಇನ್ಸೂರೆನ್ಸು 1 ಇಯರ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ. ಓಕೆ ಸರ್. ಓನರ್ಶಿಪ್ ಏನು ಹೇಳಿ ಸರ್? 3 ಓನರ್ ಆಗಿದೆ. ಓಕೆ. ತಗೊಳ್ಳೋರು 4th ಓನರ್ಶಿಪ್ಪು, ಹಾಗಾಗಿ ಸ್ವಲ್ಪ ನಾವು ಬೆಲೆ ಕಮ್ಮಿ ಹೇಳ್ತಾ ಇದ್ದೀವಿ ಸರ್. ಓಕೆ. 8 ಮಾಡಲ್ಗೆ ಇವತ್ತೆಲ್ಲ ಒಂದು 5.5 ರೇಂಜಲ್ಲಿ ಹೋಗ್ತಾ ಇದೆ.
ನಾವು 530 ವಿತ್ ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 530 ವಿತ್ ನೆಗೋಷಿಯಬಲ್. ಹೌದೌದು 7 ಸೀಟರ್ ಗಾಡಿ. ಹೌದು ಸರ್, ಖಂಡಿತ ಇದೇನು ಆರಾಮಾಗಿ ಒಂದು 4 ಲಕ್ಷ ಹೋಗುತ್ತೆ ಸರ್ ಇದು? ಸರ್ ಖಂಡಿತ. ನೀವು ಅವ್ರಿಗೆ ಶೋರೂಮಿಂದ ಆ್ಯಕ್ಚುಲಿ ಕೊಟ್ಟರೆ 5 ಲಕ್ಷ ಕಿಲೋಮೀಟರ್ ರನ್ ಮಾಡ್ಬೋದು ಅಂತೇಳಿ. ಓಕೆ. ಬಟ್ ತುಂಬ ಜನ ಓಡಿಸೋರು ಇದ್ದಾರೆ. ಹೌದೌದು. 5 ಲಕ್ಷ ಕಿಲೋಮೀಟರ್ ಟೊಯೋಟಾ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಈಗ ನಮ್ಮ ಮುಂದೆ ಒಂದು ಫೋರ್ಡ್ ಐಕಾನ್ ಇದೆ. ಫೋರ್ಡ್ ಐಕಾನ್ ಸಡನ್ ವೆಹಿಕಲ್ ಸರ್. ಯಾರು ಡಿಕ್ಕಿ ನಮಗೆ ತುಂಬ ಲಗೇಜ್ ಹಾಕೊಳ್ಳೋರು ಅಂತವ್ರಿಗೆ ಒಳ್ಳೆ ವೆಹಿಕಲ್ಲು. 2005 ಮಾಡಲ್ಲು, ಸೆಕೆಂಡ್ ಓನರ್ ಗಾಡಿ. FC 2025 ಅವೈಲೇಬಿಲಿಟಿ ಇದೆ. ಇನ್ಸೂರೆನ್ಸ್ ಇನ್ನ 6 ಮಂತ್ ರನ್ನಿಂಗ್ ಇದೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಐಕಾನು ಇದರಲ್ಲಿ 1.6 ಇದು. ಓಕೆ. ಸೊ ಟಾಪ್ ಎಂಡ್ ಮಾಡಲು ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ನಿಮ್ಗೆ ಏರ್ ಬ್ಯಾಗ್ ಈ ಗಾಡಿಲಿ ಬರಲ್ಲ ಸರ್. ಪೆಟ್ರೋಲ್ ಬೇರೆ. ಆಗಿಂದ ಈ ಗಾಡಿಗೆ ಏರ್ ಬ್ಯಾಗ್ ಕೊಟ್ಟಿಲ್ಲ, ಸೊ ಏರ್ ಬ್ಯಾಗ್ ಬರೋದು ಇಲ್ಲ ಸರ್. ನಿಮಗೆ ಇದು ತುಂಬ ಕಡಿಮೆ ರೇಟಲ್ಲಿ ಕೊಡ್ತೀವಿ ಗಾಡಿ. ಇದ್ರ ಬೆಲೆ ನಾವು ಕೋಟ್ ಮಾಡ್ತಾ ಇರೋದು ಬರೀ ಕೇವಲ 1,15,000. ಸಡನ್ ವೆಹಿಕಲ್ 1,15,000ಕ್ಕೆ ಒಂದು ಸಡನ್ ವೆಹಿಕಲ್ ವಿತ್ ನೆಗೋಷಿಯಬಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. 2005 ಮಾಡಲ್. ಏನೊಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್, ಕಾಲ್ ಮಾಡ್ಕೊ ಬಂದರೆ ಎಷ್ಟು? ಸರ್ 1,15,000 ಹೇಳ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಬಂದರೆ ರೌಂಡ್ ಫಿಗರ್ 1 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಬರೀ 1 ಲಕ್ಷಕ್ಕೆ? ಬರೀ 1 ಲಕ್ಷಕ್ಕೆ ಸಡನ್ ವೆಹಿಕಲ್ ಕೊಟ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬ್ಲ್ಯಾಕ್ ಕಲರ್ ಸ್ವಿಫ್ಟ್ VXI ಮಿಡ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟು, ಮಿಡ್ ವರ್ಷನ್ನು ಸರ್. 2007 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಆಗಿ ಕಟ್ಕೊಡ್ತೀವಿ. ಗಾಡಿ ತುಂಬ ಅಲ್ಟಿಮೇಟ್ ಆಗಿದೆ. ಗಾಡಿ ಬಗ್ಗೆ ಏನು ಮಾತಾಡೋದಿಲ್ಲ, 1 ರೂಪಾಯಿ ಖರ್ಚಿಲ್ಲ ಗಾಡೀಲಿ ಸರ್. ಇದರ ಬೆಲೆ ಬಂದ್ಬಿಟ್ಟು 2,60,000 ಕೊಟ್ಟು ಮಾಡ್ತಾ ಇದ್ದೀವಿ. 2007 ಮಾಡಲು, ಪೆಟ್ರೋಲ್ ವೇರಿಯಂಟು, VXI ಗಾಡಿಗೆ 2,60,000 ಕೊಟ್ಟು ಮಾಡ್ತಾ ಇದ್ದೀವಿ. ಓನರ್ ಸೆಕೆಂಡ್ ಶಿಪ್ ಆಗಿದೆ, ಓನರ್ಶಿಪ್ಪು. ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀವಿ. ಹೌದು, ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಪೆಟ್ರೋಲ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ನಾವೇನು ಹೇಳಿ ಸಾಕಾಯ್ತು, ಒಂದು 18. ಇಲ್ಲ ಅಷ್ಟೇ ಸರ್, 18. ಪೆಟ್ರೋಲ್ ಇಲ್ಲ ಸರ್. ನೀವು ಎಲ್ಲ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು 18 ಕಿಲೋಮೀಟರ್ ಬರೋಲ್ಲ ಸರ್. ಯಾಕಂದ್ರೆ ಪೆಟ್ರೋಲ್ ಈಗೆಲ್ಲ ಈಗ ಸಮ್ಮರ್ ಇರೋದ್ರಿಂದ AC ಹಾಕ್ತಿದ್ರೆ, AC ಹಾಕೊಂಡ್ರೆ ಇನ್ನೂ ಡ್ರಾಪ್ ಆಗುತ್ತೆ. ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. ಸರ್ ನಿಮಗೆ ಇದೊಂದು 245ಗೆ ಕೊಡ್ತೀನಿ ಸರ್. 245ಗೆ ಇನ್ಸೂರೆನ್ಸ್ ಮಾಡಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸ್ಯಾಂಟ್ರೋ ಇದೆ ನಮ್ಮ ಎದುರುಗಡೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲು ಸ್ಯಾಂಟ್ರೋ GLX. AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ. ಒಂದು ಡ್ಯಾಶ್ ಕ್ಯಾಮ್ ಕೂಡ ಇದೆ ಅನ್ಸುತ್ತೆ. ಹೌದು ಸರ್. ಇಲ್ಲ, ಇದು ನಿಮಗೆ ಮಿರರ್ ಕ್ಯಾಮ್ ಇದೆ. ನೋಡ್ತಾ ಇರ್ಬೋದು, ಕಾಣಿಸ್ತೈತೆ ಸರ್. ಇದು ತುಂಬ ಗುಡ್ ಕಂಡೀಷನಲ್ಲಿದೆ ಗಾಡಿ. 78,000 ಕಿಲೋಮೀಟರ್ ರನ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 2008 ಥರ್ಡ್ ಓನರು, GLX, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪೆಟ್ರೋಲ್ ವೇರಿಯಂಟು ಸರ್. ಬೆಲೆ ಬಂದು 2,10,000 ಕೊಟ್ಟು ಮಾಡ್ತಾ ಇದ್ದೀವಿ. ವಿತ್ 1 ಇಯರ್ ಇನ್ಸೂರೆನ್ಸ್, ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ ಸರ್. ಹಾಗೆ ಹೀಗೆ ಬೇಡ ಸರ್, ವಿತೌಟ್ ಬಾರ್ಗಿನ್ನು. ನಿಮ್ಮ ಚಾನಲ್ ಕಡೆಯಿಂದ ಬಂದು ಸರ್, ಈ ಚಾನಲ್ ಕಡೆಯಿಂದ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ, ನಮ್ಮ ಲೈಕ್ ಆ್ಯಂಡ್ ಶೇರ್ ಕೊಟ್ಟಿದ್ದೀವಿ ಈ ಚಾನಲ್ ನಾವು. ಸೊ ಈ ಚಾನಲ್ ಕಡೆಯಿಂದ ಬಂದು ಈ ಗಾಡಿ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 1,90,000ಕ್ಕೆ ವಿತ್ ಇನ್ಸೂರೆನ್ಸ್ 1 ಇಯರ್ ಕೊಡ್ತೀನಿ ಸರ್. ಈ ಗಾಡಿ 1,90,000ಕ್ಕೆ ವಿತ್ 2008 ಮಾಡಲು ಸ್ಯಾಂಟ್ರೋ. ನಮ್ಮ ಚಾನಲ್ ವ್ಯೂವರ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರೋರಿಗೆ ಈ ಥರ ಆಫರ್ ಇರುತ್ತೆ, ಖಂಡಿತ. ಕ್ಯಾಶ್ ಕ್ಯಾಮ್ ಕೂಡ ಅವೈಲೇಬಲ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು i20 ಸರ್. ಇದು i20 ಬಂದು ಸ್ಪೋರ್ಟ್ಸ್ ವರ್ಷನ್ ಡೀಸೆಲ್ ಗಾಡಿ, ಸ್ಪೋರ್ಟ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತು ಅಲಾಯ್ ವೀಲ್ಸ್ ಕಂಪ್ನಿಯಿಂದ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಇದೆ. ಸೊ ನಿಮಗೆ ರಿವರ್ಸ್ ಕ್ಯಾಮ್ರಾ ಬಂದು ಮಿರರಲ್ಲೇ ಸರ್ ಬರೋದು. ಇದು ಶೋರೂಮಿಂದಲೇ ಕೊಡ್ತಾರೆ. ಸೊ ಮಿರರಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಮಿರರ್ ಕ್ಯಾಮ್ ಬರುತ್ತೆ. ಹೌದು, ಮಿರರಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ಸ್ ಇದೆ, ಸೆಕೆಂಡ್ ಓನರ್ಶಿಪ್ಪು. ಗಾಡಿ ಇನ್ಸೂರೆನ್ಸ್ ಫ್ರೆಶ್ 1 ಇಯರ್ ಕಟ್ಕೊಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ ಸರ್, ನೀಟ್ ಕಂಡೀಷನ್ ಗಾಡಿ. i20 ಸ್ಪೋರ್ಟ್ಸ್ ವರ್ಷನ್, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಸರ್. ಹೌದು ಸರ್. ಬೆಲೆ ಬಂದ್ಬಿಟ್ಟು 4,90,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ವಿಡಿಯೋದಲ್ಲಿ ಎರಡನೇ ಈಕೋ ಸರ್, ಹೇಳಿ ಡೀಟೇಲ್ಸ್. ಸರ್ ಇದಕ್ಕೆ ಬಂದ್ಬಿಟ್ಟು 13 ಮ್ಯಾನುಫ್ಯಾಕ್ಚರಿಂಗು, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಪುಟ್ರಸ್ಟು, ಕ್ಯಾರಿಯರು. ಸೊ ಯಾವುದು ನಿಮಗೆ ಕಸ್ಟಮರ್ ಬರೋಂಥವ್ರು, ಇದು ಗಾಡಿ ನೋಡ್ಕೊಂಡು ಬರೋಂಥವ್ರು, AC ಗಾಡಿ ನಮಗೆ ಈಕೋ ಬೇಕು ಅಂದವ್ರಿಗೆ 1 ರೂಪಾಯಿ ಖರ್ಚಿಲ್ದಿರೋಂಥ ಗಾಡಿ ಇದು. ಓಕೆ ಸರ್. 13 ಮ್ಯಾನುಫ್ಯಾಕ್ಚರಿಂಗು, 14 ರಿಜಿಸ್ಟ್ರೇಷನ್ನು, AC ವೆಹಿಕಲ್ಲು, 5 ಸೀಟರ್ ವೆಹಿಕಲ್ಲು. 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರು. ಇನ್ಸೂರೆನ್ಸು ಫ್ರೆಶ್ ಆಗಿ ಕಟ್ಕೊಡ್ತೀವಿ ಸರ್. ಗಾಡಿ ತುಂಬ ಚೆನ್ನಾಗಿದೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಒಳ್ಳೆ ಲೆದರ್ ಸೀಟ್ಸು, ಕಿಲೋಮೀಟ್ರ್ 80,000 ರನ್ ಆಗಿದೆ. ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್. ಹೌದು ಸರ್. ನೋಡಿ, ಕ್ಯಾರಿಯರ್ ಕೂಡ ಅವೈಲೇಬಲ್ ಆಗಿದೆ. ಕ್ಯಾರಿಯರ್ ನೋಡ್ಬೋದು ನೀವು. ಇದು ಆ್ಯಕ್ಚುಲಿ ಇದೆಲ್ಲ ಶೋರೂಮಿಂದ ಕೊಡಲ್ಲ ಸರ್. ಪುಟ್ರಸ್ಟು ಎಕ್ಸ್ಟ್ರಾ ನಿಮ್ಗೆ ಶೋರೂಮಿಂದ ಕೊಡೋದಿಲ್ಲ, ಕಸ್ಟಮರ್ ಹಾಕಿಸ್ಕೊಂಡಿರೋದು. ಸೊ ಇದೆಲ್ಲ ನೀವು ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ರೇರ್ಲಿ ನಿಮ್ಗೊಂದು 7,000 ಮೇಲೆ ಬರುತ್ತೆ ಸರ್ ಖರ್ಚು. ಹೌದು ಸರ್. 3,60,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ ಸರ್. 360 ಕೋಟ್ ಮಾಡ್ತೀರಾ? ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.
ಸರ್ ಇವಾಗ ಲೋನ್ ಹೆಂಗೆ ಸರ್ ಹೇಳಿ ಸರ್ ಲೋನ್ ಆಪ್ಷನ್ ಸರ್ ನಿಮ್ಮ ವಿವರ್ಸ್ ಏನು ಮಾಡ್ತಿದ್ದಾರೆ ಅಂತ ಭಾಳ ಜನ ನಮಗೆ ಹೊರಗಡೆಯಿಂದ ಕಾಲ್ ಮಾಡ್ತಿದ್ದಾರೆ ಸರ್. ಓಕೆ ಕೆಲವೊಂದು ಸುಮಾರು ಜನ ಬಂದು ನಮ್ಮ ಹತ್ರ ಗಾಡಿ ಕೂಡ ತೊಗೊಂಡೋದ್ರು. ನೀವು ನೋಡ್ಬೋದು ತುಂಬ ಎಕ್ಸ್ಚೇಂಜ್ ಆಗಿದೆ ಗಾಡಿಗಳು. ಸೊ ಅವ್ರೇನಂತ ಹೇಳಿದ್ರೆ ಸ್ವಲ್ಪ ಜನ ಯಾಕಂದರೆ 1.5 ಲಕ್ಷ ಒಳಗಡೆ ಬಜೆಟ್ ಇರೋರು ಬಂದು ಫುಲ್ ಕ್ಯಾಶಲ್ಲಿ ತೊಗೊಂಡೋಗ್ತಿದ್ದಾರೆ. ಓಕೆ ಓಕೆ ಸರ್ 3 ಲಕ್ಷ ಕ್ರಾಸ್ ಆಗ್ತಾರೆ ಅಂತ ಏನು ಮಾಡ್ತಿದ್ದಾರೆ, ಲೋನ್ ಆಪ್ಷನ್ ಕೇಳ್ತಾ ಇದ್ದಾರೆ. 3 ಲಕ್ಷ ಅಂದರೆ ಆಲ್ಮೋಸ್ಟ್ ಲೋನ್ ತಗೊಂತಾರೆ. ಹೌದು ಖಂಡಿತ. ನಾವು ಅವ್ರಿಗೆ ಏನು ಹೇಳ್ತಾ ಇದೀವಿ ಸರ್ ಅಂದರೆ, ನೀವು ಹೊರಗಡೆಯಿಂದ ಬರೋ ಕಸ್ಟಮರಿಗೆ ಅವ್ರಿಗೆ ನಾವು ಬೇಕಾದ್ರೆ ಲೋನ್ ಆಪ್ಷನ್ ಕೊಡ್ತೀವಿ. ಹೌದೌದು. ಸೊ ನೀವು ಅವ್ರು ಬೇಕಾದ್ರೆ ಲೋನ್ ಮಾಡ್ಕೋಬೋದು. ಅಲ್ಲೇ ಹೊರಗಡೆ ಅವರಿಗೆ ನಾವಿಲ್ಲಿ ಬೆಂಗಳೂರಲ್ಲಿ ಲೋನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಹೌದೌದು. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇರೋರಿಗೆ ಮಾತ್ರ ಹೌದು ಖಂಡಿತ ಖಂಡಿತ ಖಂಡಿತ. ಸೊ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಲೋನ್ ನಾವು ಫೆಸಿಲಿಟಿ ಕೊಡ್ತೀವಿ. 100% ಹೊರಗಡೆವರೆಗೂ ಲೋನ್ ಫೆಸಿಲಿಟಿ ಕೊಡ್ತೀವಿ, ಬಟ್ ಅವರೇ ಮಾಡ್ಕೋಬೇಕು. ಅವರೇ ಮಾಡ್ಕೋಬೇಕು. ಅದಕ್ಕೇನು ಪೇಪರ್ಸ್ ಬೇಕೋ ನಾವು ಅದನ್ನು ಕೊಡ್ತೀವಿ. ಹೌದೌದು. ಆಲ್ಮೋಸ್ಟ್ ಎಲ್ಲ ಕಡೆ ಆಗುತ್ತಲ್ಲ ಸರ್, ಇವಾಗ ಗಾಡಿ ಪೇಪರ್ಸ್ ಕೊಟ್ರೆ ಅಲ್ಲಿ ಕೂಡ ಲೋಕಲ್ ಅಲ್ಲಿ ಅಲ್ಲಿ ಖಂಡಿತ ಖಂಡಿತ ಅವ್ರು ಟಚಲ್ಲಿ ಇದ್ರೆ ಮಾಡ್ಕೊಡ್ತಾರೆ ಸರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಲೋನ್ ಮಾಡೋಂಥವ್ರು ಯಾರು ಇಲ್ಲ. ಹೌದೌದು. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಲೋನ್ ಅವರು ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಸರ್ ನಮ್ಮ ಕಡೆ ನಾವು ಈ ಪೇಪರ್ ಬೇಕು ಅಂತ ಹೇಳಿದ್ರೆ ಅವ್ರು ಬಂದು ಗಾಡಿಯನ್ನು ನೋಡ್ಕೊಳ್ಳಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡು ಓಕೆ ಸರ್ ನಮ್ಮ ಗಾಡಿ ನೀವು ಡಾಕ್ಯುಮೆಂಟ್ ಕೊಡಿ, ನಾವು ಹೋಗಿ ಲೋನ್ ಮಾಡಿಸ್ಕೊಂಡು ಅಮೌಂಟ್ ಕೊಡ್ತೀವಿ ಅನ್ನೋರಿಗೆ ನಾವು ಬೇಕಾದ್ರೆ ಹೆಲ್ಪ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ಸೊ ಇವಾಗ ಫೈನಲ್ ಗಾಡಿ ಅದು ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ ಈ ಕಡೆ ನಿಂತಿದೆ. ಸರ್ ಹೇಳಿ ಸರ್, ಇದು ಸ್ಯಾಂಟೋ ಸಖತ್ತಾಗಿದೆ ಕಲರು. ಸರ್ ನೋಡಿ, ಇದು ಹುಂಡೈ ಸ್ಯಾಂಟ್ರೋ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. 14 ಮಾಡಲು. ಹೌದು, ಸಿಂಗಲ್ ಓನರ್ ವೆಹಿಕಲ್ಲು ಸರ್. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಹೊಸ ಟೈರ್ ಇದೆ ಗಾಡಿಲೆಲ್ಲ. ಹೌದೌದು. ನೋಡಿ, ವಿತ್ ಅಲೈ ವೀಲ್ಸು. ಅಲೈ ವೀಲ್ಸ್ 5 ಮ್ಯಾಗ್ವಿಲ್ ಇದೆ ಸರ್ ಗಾಡೀಲಿ. 5 ಮ್ಯಾಗ್ವಿಲ್ ಇದೆ. ಓಕೆ ಓಕೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಓಕೆ. ನ್ಯೂ ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಅಪ್ಗ್ರೇಡ್ ವರ್ಷನ್ನು. 74,000 ಕಿಲೋಮೀಟರ್ ರನ್ ಆಗಿದೆ. ಇನ್ಸೂರೆನ್ಸ್ ಇನ್ನು 9 ಮಂತ್ಸ್ ಇದೆ. ಗಾಡಿ ನೀಟ್ ಕಂಡೀಷನಲ್ಲಿದೆ ಸರ್. ಇದರ ಬೆಲೆ ಬಂದು 3,25,000 ಕೊಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ನಿಮ್ಮ ವ್ಯೂವರ್ಸ್ ಬಂದರೆ 3,10,000 ಈ ಗಾಡಿ ಕೊಡ್ತೀವಿ ಸರ್. 3,10,000ಕ್ಕೆ 5 ಅಲಾಯ್ ವೀಲ್ಸು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇರೋಂಥ ಗಾಡಿ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. 14 ಮಾಡಲ್ ಸಿಂಗಲ್ ಓನರ್. 14 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಮ್ಮ ವ್ಯೂವರ್ಸು ಕಾಲ್ ಮಾಡ್ಕೊಬನ್ನಿ, ಒಳ್ಳೆ ಗಾಡಿಗಳು ಸಿಗ್ತೈತೆ. ಖಂಡಿತ ಸರ್. ಎಸ್ಪೆಷಲಿ ಅವರು ನಮ್ಗೆ ಕಾಲ್ ಮಾಡೋಕೆ ಹೇಳಿ ಸರ್, ಈ ನಿಮ್ಮ ಚಾನಲ್ ಕಡೆಯಿಂದ ಬರ್ತಾ ಇದ್ದೀವಿ ಈ ಥರ ಅಂತ ಹೇಳಿದ್ರೆ ಅವ್ರಿಗೆ ಎಂದು ರಿಯಾಯಿತಿ ಇರೋದ್ರೆ ಕೊಟ್ಟು ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಬರ್ತಾ ಇದ್ದೀವಿ ಸರ್. ನನ್ನ ಹೆಸರು ಬಂದ್ಬಿಟ್ಟು ರಾಮ್ ಅಂತ ಹೇಳ್ಬಿಟ್ಟು ಸರ್. ರಾಮ್ ಅವರು ನಾವು ಅವ್ರ ಚಾನಲ್ ನೋಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ಬಿಡಿ, ಒಳ್ಳೆ ಪ್ರೈಸ್ಗೆ ನಿಮಗೆ ಮಾಡ್ಕೊಟ್ಬಿಡ್ತಾರೆ. ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.